ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ ಸಾರಿ ರೀ, ನನ್ನ ಹತ್ರ ಮಾಡ್ದೆ ಅಂತ ಮಾತ್ರ ಇರ್ಬೇಡಿ ಪ್ಲೀಸ್. ನನ್ನ ಹತ್ರ ಪ್ರಪೋಸ್ ಮಾಡಬಾರ್ದಿತ್ತು, ನಂದೇ ತಪ್ಪು. ಮೊಂಟಿನೋ ಕೆಲಸ ಮಾಡ್ಬಿಟ್ಟೆ, ಮುಚ್ಕೊಂಡಿರ್ಬೇಕಿತ್ತು ನಾನು. ಏ ಲೂಸು, ತಲೆ ತಿನ್ಬೇಡ ಕಣೋ, ಸುಮ್ನೆ ಇರೋ. ಮತ್ತೆ ನೀನು ರಾತ್ರಿ ಅಷ್ಟೊಂದ್ಸಲ ಕಾಲ್ ಮಾಡಿದ್ರು ಕಮ್ಮಿ ಕನ್ಲಿಲ್ಲ. ಐ ಮೀನ್ ಕಾಲೇ ಪಿಕ್ ಮಾಡ್ಲಿಲ್ವಲ್ಲ, ಅದಕ್ಕೆ ಭಯ ಆಯ್ತು. ಏ ಲೂಸು, ತಲೆಲ್ ಬುದ್ಧಿ ಇಲ್ವಾ ನಿನಗೆ? ನಾನ್ ಮನೇಲಿ ಓದ್ಲಾಡ್ಕೊಂಡ್ ಕುತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೆನ್ನೆ ಎಲ್ಲ ನೀಟಾಗಿ ಹೇಳಿದೀನಿ ಅಲ್ವಾ, ಅಲ್ಲಿಗೆ ಎಲ್ಲ ಮುಗೀತು. ಅದನ್ನ ಇಟ್ಕೊಂಡು ಎತ್ತಾಡಕ್ ನೋಡ್ಬೇಡ. ಪ್ರಪೋಸ್ ಮಾಡ್ದೆ, ತಪ್ಪಾಯ್ತು, ಅಯ್ಯೋ ಹೀಗ್ ಮಾಡ್ಬಾರ್ದಾಗಿತ್ತು ಅಂತ ಹೇಳಿ ಬ್ಲಾಕ್ ಅಂಡ್ ವೈಟ್ ತೋರ್ಸಕ್ ಬರ್ಬೇಡ. ಅದೇ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಸಾರಿ ಬಿಡಿ, ಮತ್ತೆ ಆ ವಿಷಯನೇ ಆಯ್ತಲ್ಲ. ನಾನೆಲ್ಲಿ ನೀವು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ಮಾತೇ ಬಿಟ್ಬಿಟ್ರೇನೋ ಅಂತ ಅನ್ಕೊಂಡೆ. ಸದ್ಯ ದೇವ್ರ ದೊಡ್ಡವನು, ಆ ತರದೆಲ್ಲ ಏನಾಗಿಲ್ಲ. ನಾನ್ ಯಾಕೋ ಮಾತ್ ಬಿಡ್ಲಿ, ನಾನ್ ನಿಂತರ ಚೈಲ್ಡಾ? ಎನಿವೆ ಥ್ಯಾಂಕ್ಸ್. ನೀವು ಕೋಚಿಂಗ್ ಸೆಂಟರ್ಗೆ ಬರಲ್ವೇನೋ ಅನ್ಕೊಂಡಿದ್ದೆ ನಾನು. ನಾನ್ ಯಾಕೋ ಕೋಚಿಂಗ್ ಸೆಂಟರ್ಗೆ ಬರ್ದೇ ಇರ್ಲಿ? ನನಗೆ ನಿನ್ನ ಕಂಡ್ರೆ ಭಯನ? ದೊಡ್ಡ ಮನುಷ್ಯ ಏನೋ ಹೇಳ್ದ ಅಂತ ಹೇಳಿ ನನ್ನ ಗುರಿನ ಬಿಟ್ಬಿಡಕ್ ಆಗತ್ತಾ? ಒಳ್ಳೆ ಆತ್ರಗಿಟ ಆಂಜನೇಯನ್ ತರ ಆಡ್ತ್ಯಾ, ಚೈಲ್ಡ್ ತರಾನೇ ಆಡ್ತ್ಯಾ. ನೀನನ್ನ ಚಿಂಟು ಅಂತ ಕರೆಯೋ ಬದಲು ಚೈಲ್ಡ್ ಅಂತಾನೆ ಕರಿಬೇಕಿತ್ತು. ಹಾಗೆ ಸೇವ್ ಕೂಡ ಮಾಡಿಟ್ಟಿದೀನಿ, ಚೈಲ್ಡ್ ಅಂತಾನೆ ಕರಿತೀನಿ ಬಿಡು. ಅಯ್ಯೋ, ನಾನ್ ಹೇಳ್ರಿ ಆತ್ರಗಿಟ ಒಂಥರ ಆಡ್ದೆ, ಎಲ್ ಚೈಲ್ಡ್ ತರ ಆಡ್ದೆ? ಸರಿ ಬಿಡಿ, ನನ್ ಮಾತೇ ಆಡಲ್ಲ. ಮಾತಾಡಲ್ಲ ಅಂದ್ರೆ ಸರಿ, ನಾನು ಹೊರಡ್ತೀನಿ. ರೀ ನನ್ ಮಾತಿಗೆ ಹೇಳ್ದೆ ಅಷ್ಟೇ, ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ಮಾತೆ ನನ್ ಬಂಡವಾಳ ಅಲ್ವಾ? ಸರಿ ಆಯ್ತು, ಹೇಳಪ್ಪ. ಏನ್ ಹೇಳಿ? ಅದೇ ಏನೋ ಮಾತಾಡ್ತೀನಿ ಅಂದಲ್ಲ, ಮಾತಾಡು. ಓ ಅದಾ, ನಿಮ್ಗೆ ನನ್ ಮೇಲೇನು ಕೋಪ ಗೀಪ ಇಲ್ಲ ತಾನೆ? ಏಯ್, ಪದೇ ಅದನ್ನ ಹೇಳಿ ರೊಚ್ಚಿಗೆ ಎಬ್ಬಿಸ್ತಿದ್ಯಲ್ವೋ? ಹೀಗೆ ಮಾತಾಡ್ತಾ ಇರೋ ತೆಗ್ದೊಡ್ ಕಪಾಳಕ್ ಬಾರ್ಸ್ಬಿಡ್ತೀನಿ ಅಷ್ಟೇ. ಸಾರಿ ರೀ, ಆಮೇಲೆ ಕಾನೂನೆಲ್ಲ ಕೈಗೆ ತಗೋಬೇಡಿ, ಕಷ್ಟ ಆಗುತ್ತೆ ರೀ. ಆಮೇಲೆ ಏನದು ರೀ ಅಂದ್ರೆ ಏನರ್ಥ? ಅದೇ ರೀ, ಸುಂದ್ರಿ ಅಂತ. ಸುಂದ್ರಿನಾ? ಏನ್ ಸುಂದ್ರಿ? ಅದೇ ನಿಮ್ ಮುಖದಲ್ಲಿ ಒಂದ್ ಮಚ್ಚೆ ಇದೆಯಲ್ಲ, ಆ ಮಚ್ಚೆ ನನ್ನ ಆಟಲ್ಲಿ ಅಚ್ಚೆ ಆಗೋಳ್ಬಿಟ್ಟಿದೆ. ಮಚ್ಚೆ ಸುಂದ್ರಿ ನೀವು. ಆ ಮಚ್ಚೆಲ್ಲೇ ಕೆಡ್ಡ ತೋಡ್ಬಿಡ್ತೀರಾ, ನೋಡ್ತಿದಂಗೆ ಬಿದ್ದೋಗ್ಬಿಡ್ಬೇಕು. ಹಾಗಿದೆ ರೀ ಆ ಮಚ್ಚೆ ಮೈಮೆ. ಹಾ ಹೌದಾ? ಹಾಗಿದ್ರೆ ಮೊದ್ಲಿಂದನೇ ಸ್ಕೆಚ್ ಹಾಕೊಂಡು ಗಾಳ ಸಮೇತ ಬಂದಿದ್ಯಾ ಅಂತನ್ನು, ಅದಕ್ಕೆ ತಾನೇ ಬಸ್ ಸ್ಟಾಪ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದು? ಅಯ್ಯಯ್ಯೋ, ಅದಾಗಲ್ಲ ರೀ. ನಾನು ಅವತ್ತೇ ಹೇಳಿದ್ನಲ್ಲ ಎಲ್ಲರನ್ನು ಕ್ಲಿಯರ್ ಆಗಿ. ನಾನು ಸೀರಿಯಸ್ ಆಗಿ ಹೇಳಿದ್ದು. ಈಗ ಮತ್ತೆ ಅದನ್ನ ಹೇಳಿದ್ರೆ ತೆಗ್ದು ಕಪಾಲು ಕೊಡ್ದು ಬಿಡ್ತೀರೇನೋ. ಹೊಡೆದು ಹೊಡಿತೀರಾ, ಹೇಳಿದಕ್ಕಾಗೋದಿಲ್ಲ. ಎಷ್ಟೇ ಆದ್ರೂ ರೆಬಲ್ ಸ್ಟಾರ್ ಲೇಡಿ ವರ್ಷನ್ ಅಲ್ವಾ ನೀವು? ಸೊ ಏನು ಹೇಳಲ್ಲಪ್ಪ, ಯಾರಿಗ್ ಬೇಕಮೇಲೆ ಗಪ್ ಚುಪ್ ಬೈಕ್ ಬೀಗ. ಸರಿ ಆಯ್ತು, ನನಗೆ ಎಲ್ಲಿಗೋ ಹೊರಡ್ಬೇಕು, ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ಬೋದಾ? ಅದೆಲ್ಲ ನಿನಗೆ ಯಾಕೆ ಕೇಳ್ಬೇಕು? ಸುಮ್ನೆ ಕೇಳ್ದೆ. ಹಲೋ ಅಕ್ಕರೆ, ಇಲ್ಲೇ ಒಳಗಡೆ ಇದೀನಿ ಅಕ್ಕರೆ, ಬಂದ 2 ನಿಮಿಷ. ಸರಿ, ನನ್ನ ಅಕ್ಕವ್ರು ಬಂದು ಕಾಯ್ತಾ ಇದಾರೆ, ನಾನು ಹೊರಡ್ತೀನಿ. ರೀ ಮತ್ತೆ ಯಾವಾಗ್ರಿ ಸಿಗ್ತೀರಾ? ಹೇಳ್ತೀನಿ. ಯಾವಾಗ ಹೇಳ್ತೀರಾ? ಸಿಗ್ತೀನಿ ಅಂದ್ರೆ ಸಿಗ್ತೀನಿ, ಹೇಳ್ತೀನಿ ಅಂದ್ರೆ ಹೇಳ್ತೀನಿ. ಓಕೆ, ಬಾಯ್. ಮಾ, ಭೂಮಿ, ಗಂಗಾ, ಅದೇ ಕಾಯ್ತಾ ಇದ್ದೆ ಮಗಳೇ. ಹೇಗಿದ್ದೀರಾ ಅಳಿ ಅಂದ್ರೆ? ನಾ ಚೆನ್ನಾಗಿದ್ದೆ. ಗುಂಡ ಇಂಚು ಮರಿ, ಹೇಗಿದ್ಯಾ? ಹೇಗಿದ್ಯಾ ಮಮ್ಮಲ್ಲಿ? ಅಮ್ಮಮ್ಮ, ನೀವು ಒಬ್ರೇ ಕಳಿಸ್ತಾ ಇದೀರಲ್ಲ, ಓಡುತ್ತದ ಇಲ್ಲಿ? ನೋಡ್ದ್ಯಾ, ಕರೆಕ್ಟ್ ಆಗಿ ಹೇಳ್ದೆ. ಇಷ್ಟೊತ್ತು ಇಲ್ಲೇ ಇದ್ರು, ನೀವ್ ಬರೋ ಟೈಮ್ಗೆ ರೀ ರೀ ಬನ್ರಿ, ನೋಡಿ ಯಾರು ಬಂದಿದ್ದಾರೆ ಅಂತ. ಬಂದೆ ಏನ್ ಅರ್ಜೆಂಟ್ ಮಾಡ್ತೀಯ? ನಾನ್ ರೆಡಿ ಆಗೋದ್ ಬೇಡವೇನೆ? ನಾನು ಪೌಡರ್ ಹಾಕೋಬೇಕು, ತಲೆ ಬಾಚ್ಕೋಬೇಕು. ಯಾಕ ನಗ್ತಾ ಇದ್ದೀರಾ? ತಲೆ ಬಚ್ಕೊಂಡಿರಿ ಅಂದ್ರಲ್ಲ, ನಿಮ್ ತಲೆಯಲ್ಲಿ ಕೂದಲಿಲ್ವಲ್ಲ, ಹಿಂಗ್ ಬಚ್ಕೊತೀರಾ? ಅದೆಲ್ಲ ಹೇಳ್ಬಾರ್ದು ಕದ. ಇರ್ಲಿ ಬಿಡು ಕಂದ, ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿದೆ? ನಾನು ಬೋಡ ಅಲ್ವಾ? ಅಷ್ಟಲ್ದೆ ಬೋಡ ತಾತ ಅಂತ ಫೇಮಸ್ ಆಗಿರ್ತೀನಿ. ಹೇಳೋ ಬನ್ನಿ, ಹೇಳಿ ಅಂದ್ರೆ ಕೂತ್ಕೊಳ್ಳಿ, ಬನ್ನಿ ಬಾಮ್ಮ, ಮಲ್ಲಿ ಬಾ. ಜಾಣ ಮರಿ, ಹತ್ರ ಕುತ್ಕೋ. ಮಹಿಮಾ ಎಲ್ಲಿ? ಮಹಿ ಒಂದು ಇವೆಂಟ್ ಇತ್ತು, ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಳೆ. ಸರಿ, ಮಹಿಮಾ ಯಾರು? ಇರು ನಾ ಹೇಳ್ತೀನಿ.
ಈಗ ಮಹಿಮಾ ಯಾರು ಅಂದ್ರೆ ನಿಮ್ ಪಪ್ಪ ಇದಾರಲ್ಲ, ನಿಮ್ ಪಪ್ಪನ್ ತಂಗಿ ಮಹಿಮಾ. ಇವ್ರಿದಾರಲ್ಲ, ಇವನು ನನ್ ಮಗ, ಇವನ್ ಹೆಂಡತಿ ಮಹಿಮಾ. ಅಂದ್ರೆ ಮಹಿಮಾ ನಿನ್ನ ಸೋದರತ್ತೆ. ಈ ಅಂಕಲ್ ಯಾರು ಅಂತ ಕೇಳಿದ್ರೆ ನಿಮ್ನ ಸೋದರ ಮಾವ. ಇನ್ಮೇಲೆ ನೀವಿಬ್ರು ಅವನ್ನ ಜೀವ ಮಾಮ ಅಂತ ಕರಿಬೇಕು. ಹಲೋ ಮಾಮಾ. ಹಾಯ್, ಇಬ್ರು ಏನ್ ಓದ್ತಾ ಇದ್ರಾ? ನಾವ ಸೆಕೆಂಡ್ ಸ್ಟ್ಯಾಂಡರ್ಡ್ 1ನೇ ಸೆಕ್ಷನ್. ಮಮ್ಮಿ ಹೋಗೋ ಸ್ಕೂಲಿಗೆ ನಾವು ಹೋಗೋದು. ನಿಮ್ ಮಮ್ಮಿನೂ ಸೆಕೆಂಡ್ ಸ್ಟ್ಯಾಂಡರ್ಡಾ? ಇಲ್ಲಪ್ಪ, ಮಮ್ಮಿ ಹೆಡ್ ಮಿಸ್. ಮನೇಲೂ ಸ್ಟ್ರಿಕ್ಟ್, ಸ್ಕೂಲಲ್ಲೂ ಸ್ಟ್ರಿಕ್ಟ್. ಗೊತ್ತಿರೋದೇ ಬಿಡು. ಎಷ್ಟೇ ಆಗಿ ಮೇಷ್ಟ್ರ ಮಗಳಲ್ವಾ. ವಾರ್ತಾಪೇಕ್ಷೆಗೆ ಹೇಳಿಲ್ವಾ? ಅವರನ್ನು ಕರಿಬೋದಾಗಿತ್ತಲ್ವಾ? ಅದು ನೀವಿಬ್ರು ಒಂದಾಗಿರೋದನ್ನ ನಾವು ಅವ್ರಿಗೆ ಹೇಳಿದ್ರೆ ಆ ವಿಷಯ ಶಕುಂತಲಾ ದೇವಿಯವ್ರಿಗೂ ಜಯದೇವ್ಗೂ ಗೊತ್ತಾಗತ್ತೆ. ಸುಮ್ಮನೆ ಆಮೇಲಿಂದ ತೊಂದರೆ ಆಗ್ಬೋದು ಅಂತ ಹೇಳಕ್ ಹೋಗ್ಲಿಲ್ಲ. ಇಲ್ಲ ಮಾವ, ನಾನು ಆ ಮನೆಗೆ ಹೋಗಿದ್ದೆ. ಜಯದೇವ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಸೊ ಏನು ತೊಂದರೆ ಆಗಲ್ಲ. ವಾರ್ತಾಪೇಕ್ಷೆಗೆ ಬರೋಕ್ಕೆ ಹೇಳ್ಬೋದು. ಸರಿ ಹೇಳಿ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ. ನನ್ ಸ್ವಲ್ಪ ಅಡ್ಗೆ ಕೆಲಸ ಬಾಕಿ ಇದೆ, ನಾ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನಾನು ಬರ್ತೀನಿ. ಬೇಗ ಬೇಗ ಮಾಡಿ. ಸರಿ ಸರಿ, ನೀವು ಕೂತ್ಕೊಳ್ಳಿ. ಏನಪ್ಪ ಇಲ್ವಾ, ನೀನು ಯಾವಾಗ್ಲೂ ಬರೀ ಆ್ಯಪ್ ಮೊರಲ್ಲೇ ನೋಡೋದಾಗೋಯ್ತಲ್ಲ ನನ್ನ ಕತೆಲು. ಹಾಯ್, ನಿನಗೆ ಕೊಟ್ಟಿದ್ದ ಟೈಮ್ ಮುಗಿತಾ ಬಂತು ಕಣೋ. ಪ್ರೋಗ್ರೆಸ್ ಏನು? ಬಾಸ್, ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಎರಡು ಕೈ ಸೇರಿದ್ರೆ ಅಲ್ವಾ ಚಪ್ಪಾಳೆ. ನಾನೇನೋ ನೀವ್ ಹೇಳ್ದಂಗೆ ಹೋಗಿ ಪ್ರಪೋಸ್ ಮಾಡ್ದೆ, ಬಟ್ ಆ ಕಡೆಯಿಂದ ರಿಯಾಕ್ಷನ್ನೇ ಇಲ್ಲ, ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ರಿಯಾಕ್ಷನ್ ಇಲ್ಲ ಅಂದ್ರೆ ಪ್ರಪೋಸ್ ಮಾಡಿದ್ರು ಏನು ರಿಯಾಕ್ಟೇ ಮಾಡ್ಲಿಲ್ವಾ ಅವಳು? ಇಲ್ಲ ಬಾಸ್, ಅದೇ ಟೆನ್ಷನ್ ಆಗಿರೋದು. ಬೇಡ ಅಂತಾನು ಹೇಳಿಲ್ವೇನೋ? ಇಲ್ಲ ಬಾಸ್. ಲೋ, ಹಾಗಿದ್ರೆ ಒಳ್ಳೇದಾಯ್ತಲ್ಲೋ. ಏನ್ ಒಳ್ಳೇದಾಯ್ತು ಬಾಸ್? ಏನು ಅಂತಾನೆ ಹೇಳ್ತಾ ಇಲ್ವಲ್ಲ. ಲೋ, ಅವಳೀಗ ಬೇಡ ಅಂತಾನು ಹೇಳಿಲ್ಲ, ಬೇಕು ಅಂತಾನು ಹೇಳಿಲ್ಲ ಅಂದ್ರೆ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇದೆ ಅಂತ, ಅಂದ್ರೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಲೋ ಪೈಲ್ವಾನ್, ಹೆಣ್ಮಕ್ಳೇ ಹಾಗೆ ಕಣ, ಯಾರು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳಲ್ಲ. ಅಂಡ್ ಪ್ರಪೋಸ್ ಮಾಡ್ತಾನೆ ಇವನು, ಇಂಥ ದಿನ ನಾವು ಒಪ್ಕೊಂಬಿಡೋಣ ಅಂತ ಯಾರು ಕಾಯ್ತಾನೋ ಕೂತಿರಲ್ಲ. ಹೆಣ್ಮಕ್ಳು ರಿಸರ್ವ್ ಆಗಿರ್ತಾರ ಕಣೋ. ಇಲ್ಲ ಬಾಸ್, ನೀವ್ ಹೇಳೋ ತರ ಎಲ್ಲ ಇಲ್ಲ. ಇದು ಮ್ಯಾಟ್ರು ಬೇರೆನೇ ಇದೆ. ಈ ವಿಷಯನ ಇಲ್ಲೇ ಬಿಟ್ಟಾಕ್ಬಿಡು ಅಂತ ಹೇಳಿದ್ರು. ಅವ್ರು ನನ್ಕಿನ್ನ ದೊಡ್ಡವ್ರಲ್ವಾ, ಅದಕ್ಕೆ ಅವ್ರ ಆಲೋಚನೆ ತುಂಬಾ ದೊಡ್ಡದಾಗಿರುತ್ತೆ, ಬ್ರಾಡ್ ಆಗಿರುತ್ತೆ ಬಾಸ್. ನಾನು ಒಳ್ಳೆ ಅವ್ರ ಮುಂದೆ ಚೇಲ್ಡ್ ಚಪಾತಿ ಅನ್ನೋ ತರ ಫೀಲ್ ಆಗುತ್ತೆ ಬಾಸ್. ಅಷ್ಟೆಲ್ಲ ಹೇಳಿ ಏನು ಆಗೇ ಇಲ್ವೇನೋ ಅನ್ನೋ ತರ ಹೋಗ್ಬಿಟ್ರು. ನನ್ನ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರ್ಲಿ, ನನ್ನ ಮೂಸು ನೋಡ್ತಾ ಇಲ್ಲ. ಅಷ್ಟಕ್ಕೆ ಸುಮ್ಮನೆ ಬಿಟ್ರೆ ಹೇಗೋ? ಡೈರೆಕ್ಟ್ ಆಗಿ ಹೋಗಿ ಮಾತಾಡಿಸ್ಬೇಕಿತ್ತು. ಆ ಸಂಭ್ರಮನೂ ಆಯ್ತು ಬಾಸ್. ಇವತ್ತು ಸಿಕ್ಕಾಗ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಹಾಗಂತ ನೀನ್ ಸುಮ್ಮನೆ ಬಿಟ್ರೆ ಹೇಗೆ? ಅಮೃತಧಾರೆ